ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆಮ್ಸಸ್ ಕಿಚನ್ ಚಾನಲ್. ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಹೇಳ್ಕೊಡ್ತೀನಿ. ಅದೇ ಈ ಸಿಂಪಲ್ ಆಗಿರೋ ಅಕ್ಕಿ ರೊಟ್ಟಿ. ತುಂಬ ಕಡಿಮೆ ಟೈಮಲ್ಲಿ ತುಂಬ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ನಾನು ಸಿಂಪಲ್ ಆಗಿ ಅಕ್ಕಿ ರೊಟ್ಟಿ ಪರ್ಫೆಕ್ಟಾಗಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಈಗ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಗ್ಗರಣೆ ಹಾಕ್ಕೋತೀನಿ. ಒಗ್ಗರಣೆಗೆ ಸಾಸಿವೆ ಅರ್ಧ ಸ್ಪೂನು, ಕರಿಬೇವು ಒಂದು ಕಡ್ಡಿ, ಉದ್ದಿನಬೇಳೆ ಒಂದು ಸ್ಪೂನ್ ಹಾಕ್ಕೋತೀನಿ. ಈಗ ಇದನ್ನ ಸೈಡಲ್ಲಿ ಇಟ್ಕೊಂಡು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಬೌಲ್ಗೆ ನೋಡಿ, ಈ ಅಳತೆನಲ್ಲಿ ನಾನು 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ನೋಡಿ, ಈ ಅಕ್ಕಿ ಹಿಟ್ಟಿಗೆ ನಾನೇನು ಆಲ್ರೆಡಿ ಒಗ್ಗರಣೆ ಹಾಕಿ ಇಟ್ಕೊಂಡಿದ್ದೆ ಇದನ್ನು ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಮೆಣಸಿನ್ಕಾಯಿ 4 ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಒಂದು 5 ಸ್ಪೂನ್ ಆಗುವಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಒಂದು ಬೌಲ್ ಆಗುವಷ್ಟು ಸಬ್ಬಕ್ಕಿ ಸೊಪ್ಪನ್ನ ಹಾಕೋತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು. ಇದಕ್ಕೇನೆ ಒಂದು ಸ್ವಲ್ಪ ಕೊತ್ತಂಬರಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ 2 ಸೇರಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲ ಹಾಕೊಂಡಾದ್ಮೇಲೆ ನಾನು ಇದಕ್ಕೆ ಬಿಸಿ ನೀರು ಹಾಕ್ಕೋತಾ ಇದ್ದೀನಿ. ಬಿಸಿ ನೀರು ಅಂದರೆ ತುಂಬ ಬಿಸಿ ಅಲ್ಲ, ಗುರುಬೆಚ್ಚಗಿರೋ ನೀರು. ಸೊ ಇದನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ನೀರು ಹಾಕ್ಕೊಳ್ಳೋದ್ರಿಂದ ರೊಟ್ಟಿ ಚೆನ್ನಾಗಿ ಬರುತ್ತೆ, ಬಿಡ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಬಿಸಿ ನೀರು ಹಾಕೋತಾರೆ. ಸೊ ಒಬ್ಬೊಬ್ಬರು ಬರೀ ಅಕ್ಕಿ ಹಿಟ್ಟಲ್ಲೇ ಕಲಿಸ್ಕೋತಾರೆ, ಒಬ್ಬೊಬ್ಬರು ಇದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಾರೆ, ಯಾವುದೇ ರೀತಿ ಮುರಿಬಾರ್ದು ಅಂಥೇಳಿ. ನೋಡಿ, ಈಗ ಕಂಪ್ಲೀಟಾಗಿ ಇದು ಮಿಕ್ಸ್ ಆಗಿದೆ. ನೋಡಿ, ಇದನ್ನು ಈ ರೀತಿ ಹದವಾಗಿ ನಾವು ಹಿಟ್ಟು ಕಲಿಸ್ಕೋಬೇಕು. ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳ್ಳಗೂ ಅಲ್ಲ, ರೊಟ್ಟಿ ಥರನೇ. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಮುಟ್ಟಿದ ತಕ್ಷಣ ಒಳಗಡೆನೆ ಹೋಗ್ತಾ ಇದೆ. ಈಗ ಇದನ್ನು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. ನೋಡಿ, ಈಗ ಇದು 10 ನಿಮಿಷ ಆಗಿದೆ, ಸಾಫ್ಟಾಗೇ ಇದೆ. ಈಗ ಇದನ್ನು ಯಾವ ರೀತಿ ತಟ್ಕೋಬೇಕು ಅಕ್ಕಿ ರೊಟ್ಟಿಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾನು ಈ ರೀತಿ ಪ್ಲಾಸ್ಟಿಕ್ ಕವರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ. ಈಗ ಇದಕ್ಕೆ 1 ಸ್ಪೂನು, ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಈ ರೀತಿ ಇದನ್ನು ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳೋಣ. ನೋಡಿ, ಅಕ್ಕಿ ಹಿಟ್ಟನ್ನ ಈ ರೀತಿ ನಾನು ಉಂಡೆ ಮಾಡಿ ತಗೊಂಡಿದ್ದೀನಿ. ಈ ರೀತಿ ಉಂಡೆ ಆಗಿ ಮಾಡಿ ಇದನ್ನು ನಿಮಗೆ ಯಾವ ಶೇಪಿಗೆ ಬೇಕು ಆ ಶೇಪ್ಗೆ ಒತ್ಕೊಳ್ತಾ ಬರೋಣ. ಈಗ ಇದಕ್ಕೆ ಹಂಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ಇದನ್ನು ಸ್ಪ್ರೆಡ್ ಮಾಡ್ಕೊಂಡು ಬರೋಣ. ನಿಮಗೆ ತೀರಾ ತೆಳು ಬೇಕು ಅಂತಂದರೆ ಇದನ್ನು ತೆಳು ಮಾಡ್ಕೊಳ್ಳಿ ಎಡ್ಜಸ್ಸಲ್ಲಿ. ನೋಡಿ, ಇಷ್ಟೇ, ಇದು ತೆಳುವಾಗೇ ಇದೆ, ಯಾಕೆಂದರೆ ನಾನು ಹಿಟ್ಟು ಸ್ವಲ್ಪನೇ ತೊಗೊಂಡಿದ್ದು. ಇದನ್ನೇ ಫುಲ್ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡಿದೆ. ಹೆಂಚು ಕಾದಿದೆ. ಈಗ ಇದಕ್ಕೆ 1 ಸ್ಪೂನಷ್ಟು ಆಯಿಲ್ ಹಾಕೋತೀನಿ. ಇದನ್ನು ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡ್ಕೋತೀನಿ.
ನಾವೇನು ಆಲ್ರೆಡಿ ಹಿಟ್ಟನ್ನ ಈ ರೀತಿ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ರಿ, ಇದನ್ನ ಹಾಕೊಳ್ಳೋಣ. ಯಾವ ರೀತಿ ಹಾಕೊಳ್ಳೋದು ಅಂತಂದರೆ ನೋಡಿ, ಆಲ್ರೆಡಿ ಈ ರೀತಿ ಇರುತ್ತಲ್ಲ, ಈಗ ಇದನ್ನ ಹಿಂಗೆ ಇಟ್ಕೊಂಡು ಇದನ್ನ ರಿಮೂವ್ ಮಾಡ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ಸೊ ಇದನ್ನ ಇನ್ ಕೇಸ್ ಏನಾದರೂ ನೀವು ಹಾಕ್ಕೊಳ್ಬೇಕಾದ್ರೆ ಇದೇನಾದರೂ ಬಂದುಬಿಡ್ತು ಅಂದರೆ ಇದನ್ನು ಇದೇ ರೀತಿ ಇಲ್ಲಿ ಶೇಪ್ ಮಾಡ್ಕೊಳ್ಳಿ. ಹಾಕಿದ್ಮೇಲೆ ಮತ್ತೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ. ನೋಡಿ ಇದು ಈ ರೀತಿ ಕಂಪ್ಲೀಟಾಗಿ ಇದು ನೋಡಿ ಇದು ಈ ರೀತಿ ಕಂಪ್ಲೀಟಾಗಿ ಬೆಂದಿರಬೇಕು. ಸೊ ಆವಾಗ ಪರ್ಫೆಕ್ಟ್ ರೊಟ್ಟಿ ರೆಡಿ ಆಗುತ್ತೆ ಟೇಸ್ಟ್ ಮಾಡೋದಕ್ಕೆ. ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ನಾನು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇದೇ ರೀತಿ ಸಿಂಪಲ್ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಫಾಲೋ ಮಾಡೋದು ಕೂಡ ಮರಿಬೇಡಿ. ಈಗ ಅದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತೆಳುವಾಗಿ ಕೂಡ ಇದೆ ನೋಡಿ. ನಾನು ತುಂಬ ಗಟ್ಟಿಯಾಗಿ ಕೂಡ ಒತ್ತಿಲ್ಲ, ಇದನ್ನು ತುಂಬ ತೆಳುವಾಗಿ ಒತ್ತಿದ್ದೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಬನ್ನಿ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ನಾನು ಉಪ್ಪಿನಕಾಯಿ ಹಾಕೋತಾ ಇದ್ದೀನಿ. ಉಪ್ಪಿನಕಾಯಿ ಜೊತೆಗೆ ಅಕ್ಕಿ ರೊಟ್ಟಿ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಉಪ್ಪಿನಕಾಯಿ. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ. ರೆಸಿಪಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.